ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜನ ಪ್ರಯಾಣಿಕರು ಲಾರಿ ಚಾಲಕ ಸಾವನ್ನಪ್ಪಿರುವಂಥದ್ದು. ಇನ್ನೂ ಕೂಡ ಈ ಪ್ರಯಾಣಿಕರ ಗುರುತು ಗೊತ್ತಾಗ್ತಿಲ್ಲ. ಆ 4 ಜನ ಯಾರು ಅನ್ನೋದಿದೆಯಲ್ಲ ಅದೇ ಸಂಗತಿ. ಯಾಕಂದರೆ ಮೃತದೇಹಗಳು ಗುರುತು ಸಿಗದಿರೋಷ್ಟರ ಮಟ್ಟಿಗೆ ಕರಕಲಾಗಿವೆ. ಮೃತದೇಹ ಸಿಕ್ಕಿರೋದು 5 ಮಂದಿದು. ಆದರೆ ಅದ್ಯಾರದ್ದು ಅಂತ ತಿಳ್ಕೊಳ್ಳೋದೇ ಸವಾಲು. ಅಷ್ಟರ ಮಟ್ಟಿಗೆ ಬರೀ ಮೂಳೆಗಳು ಮಾತ್ರ ಉಳ್ಕೊಂಡಿವೆ. ನಾನು ಹೇಳ್ತಾ ಇದ್ದೆ ಬೆಳಗ್ಗೆ, ಯಾರ್ಯಾರು ಸರ ಹಾಕ್ಕೊಂಡೋಗಿದ್ರು, ಯಾರ್ಯಾರು ಯಾವ್ಯಾವ ಬಳೆ ಇಟ್ಕೊಂಡಿದ್ರು ಅಥವಾ ಉಂಗುರ ಇಟ್ಕೊಂಡಿದ್ರು, ಅದರ ಆಧಾರದ ಮೇಲೆ ಕಂಡು ಹಿಡಿಬೇಕಷ್ಟೇ. ಹಿಂಗಿದೆ ನೋಡಿ, ಅಂದರೆ ಏನೂ ಉಳಿದಿಲ್ಲ ದೇಹದಲ್ಲಿ ಅಂತ. ಯಾಕೆಂದರೆ ಆ ದೃಶ್ಯಗಳನ್ನು ನೋಡಿಬಿಟ್ರೇ ಎದೆ ಝಲ್ಲನ್ನುತ್ತೆ ನೋಡಿ. ಈ ಥರ ಒಬ್ಬ ಮನುಷ್ಯನನ್ನು ಈ ರೀತಿ ತುಂಬ್ಕೊಂಡು ಹೋಗ್ತಾರೆ ಅಂತಂದ್ರೆ ನೀವು ಯೋಚನೆ ಮಾಡಿ ಅಗ್ನಿ ನರ್ತನ ಯಾವ ರೀತಿ ಇರುತ್ತೆ ಅಂತ. ಬೆಂಕಿಗೆ ಎಲ್ಲವನ್ನೂ ಕೂಡ ಭಕ್ಷಿಸುವಂಥ ಒಂದು ಶಕ್ತಿ ಸಾಮರ್ಥ್ಯ ಇದೆ. ಬೆಂಕಿ ಬಿದ್ದುಬಿಟ್ರೆ ಮುಗಿದು ಹೋಯ್ತು ಕತೆ. ಯಾವ ಗುರುತುಗಳು ಕೂಡ ಪತ್ತೆಯಾಗಲ್ಲ. ಅಷ್ಟರ ಮಟ್ಟಿಗೆ ಇದನ್ನೇನಾದರೂ ಮೃತದೇಹ ಅನ್ನೋಕ್ಕೆ ಸಾಧ್ಯನಾ ನೋಡಿ. ದೇಹಗಳು ಸುಟ್ಟು ಬೂದಿಯಾಗ್ಬಿಟ್ಟಿವೆ. ಈಗ ಎಲ್ಲೆಲ್ಲಿ ಆ ಬೂದಿ ಇದೆಯಲ್ಲ ಅಲ್ಲಿ ಮೂಳೆಗಳನ್ನು ಹುಡುಕಬೇಕು. ಆ ಮೂಳೆಗಳೇ ಆಧಾರ ಯಾರದ್ದು ಏನು ಎತ್ತ ಅಂತ. FSL ಟೀಮ್ ಮೂಳೆಗಳನ್ನು ಕಲೆಕ್ಟ್ ಮಾಡ್ತಾ ಇದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಅಂತ್ಯ ಸಂಸ್ಕಾರ ಆದಮೇಲೆ 24 ಗಂಟೆ ಆದಮೇಲೆ ಹೋಗಿ ಮೂಳೆಗಳನ್ನು ಆಯ್ಕೊಂಬರೋದನ್ನು ನೋಡಿದ್ದೀವಿ ನಾವು, ಸದ್ಗತಿ ಕಾಣಿಸ್ಬೇಕು ಅಂತ. ಇವ್ರಿಗಿನ್ಯಾವ ಸದ್ಗತಿ ಪಾಪ. ಕೆಲ ಮೂಳೆಗಳು ಮಾತ್ರ ಪತ್ತೆ ಆಗ್ತಾ ಇವೆ. ಇನ್ನು ಕೆಲವ್ರದ್ದು ಈ ಮಾಂಗಲ್ಯ ಸರ, ಈ ಕೈ ಬೆಳೆಗಳು, ಇದು ನೋಡ್ಕೊಂಡು ಹಿಡಿಬೇಕು. ಎಂಥ ಸ್ಥಿತಿ ನೋಡಿ. ಅದರ ಆಧಾರದ ಮೇಲೆ ಈ ಮನೆಯವರ ಬ್ಲಡ್ ಸ್ಯಾಂಪಲನ್ನು ತಗೊಂಡು FSL ಟೀಮ್, ಸೊಕೋ ಟೀಮ್ ಯಾರದ್ದು ಅಂತ ಹುಡುಕೋ ಪ್ರಯತ್ನ ಮಾಡಬೇಕು. ಕಳ್ಕೊಂಡಂಥವ್ರ ಗತಿ ಏನು? ಇನ್ನೂ ಕೂಡ ಅವರು ಸ್ಥಳಕ್ಕೆ ಬರೋಕ್ಕಾಗಿಲ್ಲ. ಯಾವ್ಯಾವ ಊರಿನವರು ಕಾರವಾರದಿಂದ ಬರಬೇಕು ಅಂದರೆ ತಮಾಷೆ ಸಂಗತಿನ? ಎಲ್ಲ ಕಡೆಯಿಂದ ಫ್ಲೈಟ್ ವ್ಯವಸ್ಥೆ ಇರುತ್ತಾ? ಇದ್ರೂ ಟೈಮಿಗೆ ಇರುತ್ತಾ? ಬೆಳಗ್ಗೆ ಒಬ್ಬರು ತಂದೆ ಹೇಳ್ತಾ ಇದ್ರು, ನಾನು ಬಂದು ನೋಡಿ ಹೈವೇನಲ್ಲಿ ಬಂದು ನಾನು 4 ಗಂಟೆ ನಿಂತೀನಿ, ಹೈವೇ ರೀಚ್ ಆದಮೇಲೆ ನಾನು 4 ಗಂಟೆ ನಿಂತೀನಿ ಅಂತ ಸ್ಥಿತಿ. ಸಿಕ್ಕರೆ ಸಾಕೇನಾದ್ರೂ ಒಂದು ಮೂಳೆ ಸಿಕ್ಕರೂ ಕೂಡ ಹುಡುಕಬಹುದು ಮೂಲ ಯಾವುದು ಅಂತ. ಲ್ಯಾಪ್ಟಾಪ್, ಓಲೆ, ಬಳೆಗಳು, ಮೊಬೈಲ್ಗಳು, ಈ ಮೊಬೈಲ್ಗಳೆಲ್ಲ ಬಿಡಿ ಸುಟ್ಟು ಹೋಗಿರ್ತವೆ. ನೋಡಿ, ಇನ್ನು ದೇವರೇ ಅಂತ ಹೊಸ ವರ್ಷ ಶುರುವಾಗ್ತಾ ಇದೆ. ಇವತ್ತು ಹೇಳಿ ಕೇಳಿ ಕ್ರಿಸ್ಮಸ್ ಹಬ್ಬ, ಸಾಲು ಸಾಲು ರಜೆಗಳು. ಆ ಸಾಲು ಸಾಲು ರಜೆಗಳೇ ಅವರು ಜೀವ ತಿಂದುಬಿಡ್ತಾ. ಯಾಕಂದರೆ ರಜೆ ಬಿಟ್ಟಂಥ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿಯೇ ಎಲ್ರಿಗೂ ಇರುತ್ತೆ. ಬೇರೆ ಬೇರೆ ಊರುಗಳಿಗೆ ಹೋಗಬೇಕು, ಯಾವಾಗಲೂ ಕೆಲಸದಲ್ಲೇ ಇರುವಂಥವರು ಅತ್ಯಂತ ಸಹಜವಾಗಿ ಬಯಸ್ತಾ ಇರ್ತಾರೆ, ರಜಾ ಸಿಕ್ಕರೆ ಸಾಕಪ್ಪ ಎಲ್ಲಾದರೂ ಊರಿಂದ ಹೊರಗಡೆ ಹೋಗಬೇಕು ಅಂತ. ಯಾವ ಆಶ್ಚರ್ಯವೂ ಇಲ್ಲ ನೋಡಿ. ಈ ಥರ ಏನೋ ಬಿಡಪ್ಪ, ಏನೋ ಯಾವುದೋ ಶವಗಳನ್ನು ಮಲಗಿಸ್ಯಾರೆ ಅಂತಂದ್ರೆ ಹೌದು ಅನ್ಬೋದು. ಈ ಎಲ್ಲೆಲ್ಲಿ ಇದಾವಲ್ಲ ಈ ಥರ ಈ ತುಂಡುಗಳು, ಅದರ ಆಧಾರದ ಮೇಲೆ ಕಂಡು ಹಿಡಿಬೇಕು ನೋಡಿ. ಕೆಲವೊಂದು ಕಡೆಗೆ ಒಂದು ಬಳೆ ಇಟ್ಟಿದ್ದಾರೆ, ಮೊಬೈಲು, ವಾಚು, ಒಂದು ಮಾತಿದೆ, ಈಗ ನೀವೆಂಥ ದುಬಾರಿಯ ವಾಚನ್ನು ಬೇಕಾದರೂ ತಗೋಬೋದು, ಆದರೆ ಟೈಮನ್ನು ತಗೊಳಕ್ಕೆ ಸಾಧ್ಯನೇ ಇಲ್ಲ ನಾವು ಅಂಥೇಳಿ ಅಂತ. ನಿಜ ನೋಡಿ, ಅದು ಬ್ಯಾಡ್ ಟೈಮ್ ಅಂತಾರಲ್ಲ ಇದೇನೇ. ಮೊಬೈಲ್ ನೋಡಿ, ಬಳೆಗಳು ನೋಡಿ, ಬಾ ಈ ಬಳೆಗೂ ಮನುಷ್ಯನ ಜೀವನಕ್ಕೂ ಹೆಂಗೆ ಸಂಬಂಧ ಇದೆ ನೋಡಿ. ನೀವು ಚಿನ್ನ ಏನೇ ಹೊಳಪಿದ್ರೂ ಕೂಡ ಈ ರೀತಿ ಆದಂಥ ಸಂದರ್ಭದಲ್ಲಿ ನೋಡಿ ಅದು ಕಪ್ಪಿಟ್ಬಿಟ್ಟಿದೆ. ಅದು
ಅವರವರ ಬದುಕುಗಳೂ ಕೂಡ ಅಷ್ಟೇನೆ, ಅಂದರೆ ಅವ್ರ ಕುಟುಂಬದವ್ರದ್ದು ಮುಗಿತಿನ್ನು. ಸಾಯೋ ತನಕ ಕೊರಗಬೇಕು ಅವರು, ಸಾಯೋ ತನಕ. ಹೆಂಗೆ ಗುರುತು ಪತ್ತೆ ಹಾಕ್ತೀರಿ? ಅದೊಂದು ದೊಡ್ಡ ಸವಾಲದು. ಆಭರಣ ಸಿಗಲಿಲ್ಲ ಅಂತಂದರೆ ಹಲ್ಲು ಅಥವಾ ಯಾವುದಾದ್ರೂ ಮೂಳೆಗಳು DNA ಪರೀಕ್ಷೆಗೆ ಒಳಪಡಬೇಕು. ಅದಾದ ಮೇಲೆ ಗೊತ್ತಾಗುತ್ತೆ. ಡಾಕ್ಟರ್ ರವೀಂದ್ರ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಚಿತ್ರದುರ್ಗದ ವೈದ್ಯರು. ನಿಜಕ್ಕೂ ಪತ್ತೆ ಮಾಡುವಂಥದ್ದು ಒಂದು ದೊಡ್ಡ ಸವಾಲು ನೋಡಿ. ಒಂದು ದೊಡ್ಡ ಪಾಠ ಕಲಿಬೇಕು ನಾವು. ಮನುಷ್ಯರ ಪ್ರತಿಯೊಂದು ಸಾವು ಕೂಡ ಮನುಷ್ಯನಿಗೆ ಪಾಠ ಹೇಳುತ್ತೆ. ಆದರೆ ಕಲಿಯೋರು ಎಷ್ಟು ಜನ? ಎಲ್ಲರೂ ಏನಂದ್ಕೋತಾರೆ ಅಂದರೆ ನಮಗೇನೂ ಆಗಲ್ಲ ಅಂತ. ಬೇಕದು ಮನೋಭಾವನೆ. ಎಲ್ರಿಗೂ ಆಗಿದ್ದೆಲ್ಲರಿಗೂ ನಮಗೆ ಆಗುತ್ತೆ ಅಂತ ಅಂದ್ಕೊಳ್ಳೋಕೆ ಸಾಧ್ಯವಾ? ಬೇಕು, ಆದರೆ ಮೈ ಮರಿಬಾರ್ದು ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಜಗದೀಶ್ ಡಾಕ್ಟರ್ ರವೀಂದ್ರ ಅವ್ರ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಡಾಕ್ಟರ್ ರವೀಂದ್ರ ನೋಡೋಣ. ಸರ್, ಈಗ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಎಷ್ಟು ಬಾಡಿಗಳು ಬಂದಿದೆ, ಯಾವ ಸ್ಥಿತಿಯಲ್ಲಿದೆ ಅಂತ? ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಈಗ ಒಂದು 4 ಬಾಡಿಗಳು ಬಂದಿದೆ. 4 ಮೃತದೇಹಗಳನ್ನ ತಂದಿದ್ದಾರೆ. ಅವೆಲ್ಲ ಫುಲ್ಲು ಸುಟ್ಟು ಕರಕಲಾಗ್ಬಿಟ್ಟಿದ್ದಾವೆ. ಒಂದು 2 ದೇಹದಲ್ಲಿ ಮಾತ್ರ 2 ಸರಗಳು ಕಾಣ್ತಾ ಇದ್ದಾವೆ, ಬೇರೆ 2ರಲ್ಲಿ ಇಲ್ಲ. ಈಗ ಯಾರು ಒಬ್ಬರು ರಿಲೇಟಿವ್ಸ್ ಇನ್ನೂ ಯಾರು ಸಂಬಂಧಿಕರು ಯಾರು ಬಂದು ಅದನ್ನು ಗುರುತು ಇನ್ನೂ ಮಾಡಿಲ್ಲ. ಯಾರೋ ಒಬ್ಬರು ಬಂದು ನಮ್ಮದೇ ಇರ್ಬೋದು ಅಂತೇಳಿ ಸಂದೇಹವಾಗಿ ಹೇಳಿ ಹೋಗಿದ್ದಾರೆ. ಬಟ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸಂಬಂಧಿಕರು ಬಂದು ಅದನ್ನೆಲ್ಲ ಐಡೆಂಟಿಫೈ ಮಾಡಬೇಕಾಗಿದೆ ಇನ್ನು. ಈಗ ಅಂದರೆ ಈಗ ಬಂದಿರೋರಲ್ಲಿ ಸರ್ ಯಾರಾದರೂ ಇವರು ನಮ್ಮವರು ಅನ್ನುವಂಥ ಹೇಳುವಂಥದ್ದು ಏನಾದರೂ ಆಗಿದೆಯಾ ಅಂತೇಳಿ? ಇಲ್ಲ, ಅದು ಯಾವುದು ಈಗ ಅವರಲ್ಲಿ ಯಾವುದೋ ಒಂದು ಅವ್ರಿಗೆ ಫೋನ್ ಪತ್ತೆ ಆಗಿರೋದಾಗಲಿ, ಅವ್ರ ಮೇಲೆ ಬಟ್ಟೆಗಳಾಗಲಿ ಅಥವಾ ಏನಾದರೂ ಅವ್ರದ್ದು ಏನಾದರೂ ಡಾಕ್ಯುಮೆಂಟ್ಸ್ ಆಗಲಿ ಆ ಥರದ್ದು ಯಾವುದೂ ಸಿಕ್ಕಿಲ್ಲದಿರೋದ್ರಿಂದ ಅದನ್ನು ಅವ್ರ ಸಂಬಂಧಿಕರೇ ಬಂದು ಅದನ್ನು ಐಡೆಂಟಿಫೈ ಮಾಡೋ ಪರಿಸ್ಥಿತಿ ಇದೆ. ಅವರು ಬಂದು ಪರಿಸ್ಥಿತಿ ಅವ್ರ ಅಕಸ್ಮಾತ್ ಅವ್ರಿಗೂ ಅದನ್ನು ಸಂಬಂಧಿಕರಿಗೂ ಸಹ ಅದು ಪತ್ತೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಅದು ಆ್ಯಕ್ಚುಲಿ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ಇದನ್ನು DNA ಪರೀಕ್ಷೆಗೆ ಒಳಪಡಿಸಿ ಅದನ್ನು ನಾವು ಅದು ಅವ್ರ ಕಡೆಯವ್ರದ್ದು ಅಂತ ಗುರುತಿಸಿ ಅವ್ರಿಗೆ ಬಾಡಿ PM ಮಾಡಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಸರ್, ಈಗ ಬಂದವರಲ್ಲಿ ಈ ಮೃತದೇಹ ಇವರದ್ದೇ ಅನ್ನುವಂಥದ್ದು ಯಾವುದಾದ್ರೂ ಗುರುತಿಸುವಂತಹ ನಿಟ್ಟಲ್ಲಿ ಯಾವುದಾದ್ರು ಅಂಶ ಕಂಡು ಬಂದಿದೆಯಾ ಅಂತ ಹೇಳಿ? ಅದೇ ಈಗ 4 ಮೃತದೇಹ ಬಂದಿರೋದ್ರಲ್ಲಿ 2ರಲ್ಲಿ ಸರ ಹಾಕಿದ ಚಿನ್ನದ ಸರಗಳಿರೋದ್ರಿಂದ ಅದರಲ್ಲಿ ಯಾರಾದರೂ ಸಂಬಂಧಿಕರು ಅದನ್ನು ಗುರುತಿಸ್ಬೋದ ಒಂದು ಅಂಶ ಅದರಲ್ಲಿ ಕಾಣ್ತದೆ. ಇನ್ನು ಮಿಕ್ಕ 2ರಲ್ಲಿ ನಾವು ಅವರ ಸಂಬಂಧಿಕರು ನಾವು ಬಾಡಿನ ಪೂರ್ತಿ ತೋರಿಸಿದ್ರೆ ಅವರು ಗುರುತಿಸೋ ಸಾಧ್ಯತೆಯೂ ಇರುತ್ತೆ. ಆ ಥರ ಗುರುತಿಸಿದರೆ ನಾವು ಅದನ್ನು ಅವರು ಐಡೆಂಟಿಫೈ ಮಾಡಿ ಪೊಲೀಸರು ಅದನ್ನು ಇಂಕ್ವೆಸ್ಟ್ ಮಾಡಿ ಅದನ್ನು PM ಮಾಡಿ ಅವ್ರಿಗೆ ಬಾಡಿನ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಅಕಸ್ಮಾತ್ ಯಾರು ಇಲ್ಲಿ ಗುರುತಿಸಲಿಲ್ಲ ಅಂದರೆ ಅದನ್ನು ನಾವು DNA ಪರೀಕ್ಷೆಗೆ ಸ್ಯಾಂಪಲ್ ತೊಗೊಂಡು ಕಳಿಸ್ತೀವಿ. ಅವ್ರ ಸಂಬಂಧಿಕರದ್ದು ಆ DNA ಯಾವುದು ಮ್ಯಾಚ್ ಆದರೆ ಅದು ಅವ್ರದ್ದು ನಾವು ಅದನ್ನ ಸ್ಟೋರ್ ಮಾಡಿ ಆ ರಿಪೋರ್ಟ್ ಬಂದಮೇಲೆ ಆ ಬಾಡಿನ ನಾವು ಕೊಡೋ ವ್ಯವಸ್ಥೆ ಆಗುತ್ತೆ. ಸರ್, ಈಗ ಹೇಳಿದಾಗೆ ನೀವೇನೇ ಇರುವಂಥ ಮೃತದೇಹಗಳು ಗುರುತಿಸಲಾಗದಷ್ಟು ಸುಟ್ಟು ಕರಕಲಾಗಿವೆ ಅಂತ ಹೇಳಿ, ಹಾಗಾದರೆ ಮುಂದಿನ ಸವಾಲು ಹೇಗಿದೆ? ಯಾವ ರೀತಿ ಗುರುತು ಪತ್ತೆ ಮಾಡುವಂಥ ಕೆಲಸ ಆಗುತ್ತೆ ಅಂತ ಹೇಳಿ ಸರ್? ಇದೆಲ್ಲ ನಮ್ಮ ಪೋಸ್ಟ್ಮಾರ್ಟಮ್ ತಜ್ಞರು ಇದ್ದಾರಲ್ಲ, ಫೊರೆನ್ಸಿಕ್ ತಜ್ಞರು ಇರ್ತಾರೆ. ಅವರು ಇದನ್ನು ಸಂಪೂರ್ಣ ಪರೀಕ್ಷೆಗೆ ಒಳಪಡಿಸಿ ಅವರು ಅದನ್ನು DNA ಒಳಪಡಿಸಿ ಅವರು ಆಮೇಲೆ ಅವರು ಚೆಹರೆಗಳನ್ನೆಲ್ಲ ಗುರುತಿಸಿ ಅವರ ಸಂಬಂಧಿಕರಿಗೆಲ್ಲ ತೋರಿಸಿ ಇವನ್ನೆಲ್ಲ ಕೂಲಂಕಷವಾಗಿ ಅದನ್ನು ಪರೀಕ್ಷೆ ಮಾಡಿ ಅದನ್ನು ನಮ್ಮ ಫೊರೆನ್ಸಿಕ್ ತಜ್ಞರು ಡಾಕ್ಟರ್ ವೇಣು ಮತ್ತು ಡಾಕ್ಟರ್ ಅಜಯ್ ಅಂತ ಇದ್ದಾರೆ, ಅವರು ಅದನ್ನು ಕೆಲಸ ಮಾಡ್ತಾರೆ. ಇದಿಷ್ಟು ಕೂಡ ಡಿಸ್ಟ್ರಿಕ್ಟ್ ಸರ್ಜನ್ರವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಜಗದೀಶ್, TV9 ಚಿತ್ರದುರ್ಗ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.